ನಾವು ಇವತ್ತು ಅವೇಕ್ ಕ್ರೆನಿಯೋಟೊಮಿ ಎನ್ನುವ ಒಂದು ಪತ್ರಕಾರ ಪರಿಷತ್ತಿಗೆ ನಾವಿಲ್ಲಿ ಎಲ್ಲರೂ ಕೂಡಿದ್ವಿ ಬೆಳಗಾವಲ್ಲಿ. ಆ ವಿಷಯ ಏನು ಅಂತಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಮೆದುಳು ನಮ್ಮ ಬಾಡಿಯ ಒಂದು ಕಮಾಂಡ್ ಸೆಂಟರ್. ಸೊ ಕಂಪ್ಲೀಟ್ ಬಾಡಿಯನ್ನು ನಮ್ಮ ಮೆದುಳಿಗೆ ಕಂಟ್ರೋಲ್ ಮಾಡುತ್ತದೆ. ನರಮಂಡಲದಿಂದ ಅದು ಪ್ರತಿಯೊಂದು ವೈರ್ಸ್ ಬಾಡಿಗೆ ಬಂದು ಪ್ರತಿಯೊಂದು ಮಿಲಿಮೀಟ್ರನ್ನ ಸೆನ್ಸೇಷನ್ನ ಮೆದುಳಿಗೆ ಕಳಿಸ್ತಿರ್ತದೆ. ಸೊ ಇಂಥ ಒಂದು ಮೆದುಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಅದೇ ರೀತಿ ಒಂದು ನುರಿತ ತಜ್ಞರ ಟೀಮು, ಆಮೇಲೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ. ಸೊ ನಮ್ಮ ಕನ್ನೇರಿ ಮಠದ ಸಿದ್ದಿಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ನಾವು ಹೋದ 13-14 ವರ್ಷದಿಂದ ಈ ರೀತಿಯ ಬೇರೆ ಬೇರೆ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ. ಸೊ ಈಗ ನಾವು ಮಾತಾಡ್ತಿರೋದು ಅವೇಕ್ ಕ್ರೆನಿಯೋಟೊಮಿ ಅಂತಂದರೆ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಪೇಷಂಟಿಗೆ ನಾವು ಪ್ರಜ್ಞೆ ತಪ್ಪಿಸ್ತೀವಿ, ಅನಸ್ತೇಷಿಯಾ ಕೊಟ್ಟು, ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಪ್ರೇಷನ್ ಮಾಡ್ತೀವಿ. ಸೊ ಪ್ರಜ್ಞೆ ತಪ್ಪಿದ ಮೇಲೆ ಪೇಷಂಟ್ ಮಲ್ಕೊಂಡ್ಬಿಡ್ತಾರೆ, ನಿದ್ರೆ ಹೋಗ್ಬಿಡ್ತಾರೆ. ಆಮೇಲೆ ಆಪ್ರೇಷನ್ ಆದಮೇಲೆ ಪ್ರಜ್ಞೆ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಅವ್ರ ಕೈಯ ಕಾಲು ಹೋಗ್ಯದ ಅಥವಾ ಬಾಯಿ ಬಂದಾಗ್ಯದ ಅಂತಾರೆ. ಸೊ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಪೇಷಂಟ್ ಪ್ರಜ್ಞೆಯಲ್ಲಿ ಇದ್ದು ನಮ್ಮ ಜೊತೆ ಮಾತಾಡಕತ್ತಿದ್ರು ಅಂತಂದ್ರೆ ನಾವು ಆಪ್ರೇಷನ್ ಮಾಡೋದು ನಮ್ಗೆ ಗೊತ್ತಾಗ್ತದೆ. ಆಮೇಲೆ ನಾವು ಕಂಪ್ಲೀಟ್ ಟ್ಯೂಮರ್ನು ಗಂಟೆನೂ ತೆಗಿಬೋದು, ಆಮೇಲೆ ಪೇಷಂಟಿಗೆ ಏನೂ ಬಾಧೆ ಆಗಬಾರ್ದು ನೋಡ್ಕೊಳ್ಬೋದು. ಸೊ ಅಂಥದ್ದೊಂದು ಆಪ್ರೇಷನ್ಸ್ಗೆ ನಾವು ಅವೇಕ್ ಕ್ರೆನಿಯೋಟೊಮಿ ಅಂತ ಇರ್ತೀವಿ. ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಬರಂಬೋಡ್ರು ಇದ್ದಾರೆ, ಇವರು ನ್ಯೂರೋನಸಿಸ್ಟ್. ಸೊ ಈ ಸ್ಕಿನ್ನಿಗೆ ಅಷ್ಟೇ ನಾವು ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೀವಿ ರೀ. ಸೊ ಇಲ್ಲಿ ಏನು ಕಟ್ ಮಾಡಿದ್ರೂ ಪೇಷಂಟ್ಗೇನು ಅರವಳಿಕೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ಸೊ ಇಂಥ ಆಪ್ರೇಷನ್ ನಾವು ಮೇಲೆ ಮಾಡ್ತಿರ್ತೀವಿ, ಕೆಳಗಡೆ ಪೇಷಂಟ್ ನೋಡ್ತಿರ್ತಾರೆ, ಮಾತಾಡ್ತಾರೆ, ನಾವು ಅವ್ರ ಕೈ ಚೆಕ್ ಮಾಡ್ಬೋದು, ಕಾಲು ಚೆಕ್ ಮಾಡ್ಬೋದು. ಆಮೇಲೆ ಈ ಪರ್ಟಿಕ್ಯುಲರ್ ಪೇಷಂಟ್ ನಾವು ಇಂಥ ಒಂದು 100ರಿಂದ 103 ಆಪ್ರೇಷನ್ಸ್ ನಾವು ಮಾಡಿದ್ದೀವಿ. ಈಗ ಒಂದು ತೋರಿಸಿದ ವಿಡಿಯೋದಲ್ಲಿ ಪೇಷಂಟ್ ಆಪ್ರೇಷನ್ ಮಾಡಬೇಕು ಕೊಳ್ಳು ಬರ್ಸ್ತಾಯಿದ್ರು, ಅವ್ರಿಗೊಂದು ಹವ್ಯಾಸ ಇತ್ತು, ಸ್ಪೀಚ್ ಏರಿಯಾದಲ್ಲಿ ಟ್ಯೂಮರ್ ಇತ್ತು. ಸೊ ಆ ಟ್ಯೂಮರನ್ನು ಕಂಪ್ಲೀಟ್ಲಾಗಿ ತೆಗಿಯೋದು ಮತ್ತು ಆ ಸ್ಪೀಚ್ ಫಂಕ್ಷನ್ ಪ್ರಿಸರ್ವ್ ಮಾಡೋದು. ಸೊ ಅಂಥ ಒಂದು ಚಾಲೆಂಜ್ ಆದ ಸರ್ಜರಿ ನಮ್ಮಲ್ಲೇ ನಾವು ಮಾಡಿದ್ವಿ. ಆಮೇಲೆ ಇದು ಒಂದಲ್ಲ, ಇಂಥವು ಸೆಂಚುರಿ ಕ್ರಾಸ್ ಆಗಿ ನಾವು 103 ಮಾಡಿದ್ದೀವಿ. ಸೊ ಈ ಪೇಷಂಟ್ ಕೊಳ್ಳು ಬರ್ಸ್ತಾಯಿದ್ರು, ಕೈಕಾಲು ಅಳಗಾಡ್ಸೋನು ಇದ್ದರು. ಸೊ ಆ ರೀತಿ ಮಾಡ್ಕೊಂಡು ನಾವು ಕಂಪ್ಲೀಟ್ ಗಂಟು ತೆಗೆದಿದ್ದೀವಿ. ಆಮೇಲೆ ಪೇಷಂಟು ಕಂಪ್ಲೀಟ್ಲಿ ಪ್ರಿಸರ್ವ್ಡ್ ಇದ್ದಾರೆ. ಸೊ ಇಂಥ ಆಪ್ರೇಷನ್ಸ್ ಬಗ್ಗೆ ಜನರಿಗೆ ಅರಿವು ಇರೋದಿಲ್ಲ, ಇಂಥ ಆಪ್ರೇಷನ್ಸ್ ಆಗ್ಬೋದು. ಇಲ್ಲಾಂದ್ರೆ ಜನ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸಣ್ಣ ಗಂಟಿನ ಟ್ಯೂಮರ್ದು ಒಂದು ಬೈಟ್ ತೊಗೊಂಡ್ಬರ್ತಾರೆ, ಆಮೇಲೆ ಬಾಕಿ ಟ್ಯೂಮರ್ ಬಿಡಬೇಕಾಗ್ತದೆ, ಯಾಕಂದ್ರೆ ಬಾಕಿ ಏರಿಯಾ ಹಾಳಾಗ್ತದೆ ಅಂತಾರೆ. ಬಟ್ ನಾವು ಕನ್ನೇರಿ ಮಠದ ನಮ್ಮ ಸಿದ್ಧಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ಇಂಥ ಆಪ್ರೇಷನ್ಸನ್ನು ಯಾಕಂತಾರೆ ತಮಗೆ ಗೊತ್ತದ, ಯಾವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಆವಾಗ ಚಾರ್ಜಸ್ ಜಾಸ್ತಿ ಆಗ್ತವೆ. ಸೊ ನಮ್ಮ ಹತ್ರ ವರ್ಲ್ಡ್ ಟಾಪ್ ಮೋಸ್ಟ್ ಟೆಕ್ನಾಲಜಿ ನಮ್ಮ ಹತ್ರ ಇದ್ದಾರೆ, ಆದ್ರೂ ನಾವು ನೋ ಪ್ರಾಫಿಟ್ ನೋ ಲಾಸಲ್ಲಿ ಮಾಡ್ತೀವಿ. ಸೊ ಇಂಥ ಆಪ್ರೇಷನ್ಸ್ ಮಾಡ್ಲಿಕ್ಕೆ ಭಾಳ ಅಂದ್ರೆ ಲಕ್ಷದಿಂದ 1,20,000 ಖರ್ಚು ಬರ್ತದೆ ಇನ್ ಟು ಔಟ್. ಅಂದರೆ ಆಪ್ರೇಷನ್ ಅಷ್ಟೇ ಇರಲಿಲ್ಲ. ನಮಸ್ಕಾರ. ಇವತ್ತಿನ ದಿವಸ ಈಗ ನಮ್ಮ ಡಾಕ್ಟ್ರ್ ತಮ್ಗೆ ಹೇಳಿದಂತೆ ಪೇಷಂಟನ್ನು ಎಚ್ಚರವಾಗಿಟ್ಟು ಆಪ್ರೇಷನ್ ಮಾಡಿದಂಥ ಒಂದು ರಿಕಾರ್ಡು ಭಾರತದಲ್ಲೇ ಮಾಡಿದ್ದಾರೆ ಅಥವಾ ಏಷ್ಯಾದಲ್ಲೇ ಮಾಡಿದ್ದಾರೆ ಅಂದರೂ ಪರವಾಗಿಲ್ಲ. ಕೊಳಲು ಉತ್ತ, ಆಮೇಲೆ ಕೆಲವು ಜನರು ಐಸ್ ಕ್ರೀಮ್ ತಿಂತ ಮಾಡಿದ್ದಾರೆ. ಹಾಂ, ಮಾಡ್ತಾಯಿದ್ದಾರೆ. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರ್ಬೇಕು ಪೇಷಂಟದ್ದು, ಮತ್ತು ಅವನ್ನೆಲ್ಲ ಸ್ಪೇರ್ ಪಾರ್ಟ್ಗಳು ಸರಿಯಾಗಿವೆ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಮುಂದೆ ಸಾಗಬೇಕು ಸರ್ಜರಿ ಮಾಡುವಾಗ ಅನ್ನೋ ದೃಷ್ಟಿಯಿಂದ. ಇದಕ್ಕೆ ಎಷ್ಟೇ ಖರ್ಚು ಹೊರಗಡೆ ಸಿಕ್ಕಾಪಟ್ಟೆ ಬರುತ್ತೆ, ಯಾಕಂದ್ರೆ ಮಾಡೋರು ಭಾಳ ಕಡಿಮೆ ಜನ ಅದಾರ ಅಂದಾಗ ಖರ್ಚು ಬರುತ್ತೆ. 10 ಲಕ್ಷಕ್ಕೆ ಮೇಲ್ಪಟ್ಟು ಖರ್ಚು ಮಾಡುವಾಗ ನಮ್ಮ ಡಾಕ್ಟರ್ಸು ಅದನ್ನು 1 ಲಕ್ಷದಿಂದ 1,25,000ವರೆಗೆ ಖರ್ಚು ಮಾಡಿಕೊಡ್ತಾರೆ. ಅದು ಅಲ್ಲದೆ ಸರ್ಕಾರಿ ಯೋಜನೆಗಳಿದ್ದು ಅಂತಂದ್ರೆ ಆ ಯೋಜನೆಗಳಲ್ಲಿಯೂ ಸಹಿತ ಈ ಸರ್ಜರಿ ಮಾಡ್ತಾರೆ. ಒಂದು ವೇಳೆ ಅತಿ ಬಡವರಿದ್ರಂತಂದ್ರೆ ನಾವು ನಮ್ಮದೇ ಆದಂಥ ಒಂದು ನಿಧಿ ಮಾಡ್ತಾ ಇರ್ತೀವಿ, ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ಪೇಷಂಟ್ಗಳು ನಮ್ಮಲ್ಲಿ ಮಹಾರಾಷ್ಟ್ರದ ಪೇಷಂಟ್ಗಳಿದ್ದು ಅಂತಂದ್ರೆ ಅವ್ರಿಗೆ ನಾವು ಇದರಲ್ಲಿ ಸುಮಾರು ಮತ್ತು 50%ಗಿಂತಲೂ ಕಡಿಮೆ ಹಣ ಅವ್ರು ಕೊಟ್ಟರು ನಾವು ಹಾಕಿ ಅವ್ರನ್ನ ಕೆಲವೊಬ್ಬರನ್ನ ಮಾಡ್ತಾ ಇರ್ತೀವಿ. ಪಾಪ ಕೆಲವೊಬ್ಬರಿಗೆ ಪ್ರತಿ ದಿವಸ ಬರೀ ಕೂಲಿ ಮಾಡಿ ಊಟ ಮಾಡೋರು, ಆದರೆ ಪೇಷಂಟ್ ಬದುಕಬೇಕಲ್ಲ, ಅಂಥ ಸಂದರ್ಭದಲ್ಲಿ ಕೆಲವ್ರಿಗೆ ಮಾಡ್ತಾ ಇರ್ತೀವಿ. ಅದನ್ನೇ ಈ ಕಡೆ ಜನರ ಸಲುವಾಗಿನೂ ಮಾಡಬೇಕು ಅಂತ ನಮ್ದಿದೆ. ಏನಪ್ಪ ಒಂದು ವೇಳೆ ಸರ್ಕಾರಿ ಯೋಜನೆ ಒಳಗೂ ಕೂಡುವುದಿಲ್ಲ ಮತ್ತು ಹೀಗೂ ಆಗೋದಿಲ್ಲ ಅಂದಾಗ ಅಂಥವ್ರ ಸಲುವಾಗಿ ಕೆಲವು ಜನರನ್ನ ಡೋನರ್ಸ್ನ ಹಿಡ್ಕೊಂಡು ಆ ಡೋನರ್ಸ್ ಕಡೆಯಿಂದ ಆ ಹಣವನ್ನು ಕೊಡುವ ವ್ಯವಸ್ಥೆ ಮಾಡಬೇಕು ಅಂತ ಯೋಜನೆ ಇದೆ. ಆದಾಗ್ಯೂ ನಾವು ಎಷ್ಟು ಕಡಿಮೆ ಇಷ್ಟೇ ಹಣದಾಗ ಹೆಂಗೆ ಆಗ್ತದೆ ಅಂದ್ರೆ ಇಷ್ಟು ಹಣದೊಳಗೆ ಆಗೇ ಆಗ್ತದೆ. ಅದಕ್ಕೆ ಬರೋ ಖರ್ಚನ್ನು ಎಲ್ಲ ತೆಗೆದು ಇವ್ರು ಏನು ಮಾಡ್ತಾರೆ, ಕಂಪ್ನಿ ಜೊತೆಗೆ ನಮ್ಮ ಡಾಕ್ಟ್ರುಗಳು ನೇರವಾಗಿ ಔಷಧ ಖರೀದಿ ಮಾಡ್ತಾರೆ ಅತಿ ಕಡಿಮೆ ಬೆಲೆಯಲ್ಲಿ. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಚಾರ್ಜಸ್ ಏನು ಇರ್ತಾವಲ್ಲ ಅವನ್ನು ಸಹಿತ ನಾವು ಮಿನಿಮಮ್ ನಮ್ಮ ಜನರಿಗೆ ಪೇಮೆಂಟ್ ಹೋಗುವಷ್ಟನ್ನು ತೊಗೊಳ್ತೀವಿ.
ಉಳಿದದ್ದನ್ನು ಹಾಸ್ಪಿಟ್ಲಿಗೆ ಬೇಕಾಗುವಂಥ ಮಷಿನರಿ ಅವು ಏನು ಖರೀದಿ ಮಾಡ್ತಾವೆ ಅವು ನಾವೆಲ್ಲ ಭಿಕ್ಷಾ ಮಾಡ್ಕೊಂಡು ಬಂದು ಅವನ್ನೆಲ್ಲ ಮಾಡ್ತೀವಿ. ಹೀಗಾಗಿ ಯಾವುದೇ ಬ್ಯಾಂಕಿನ ಇಂಟ್ರೆಸ್ಟು ಇನ್ಸ್ಟಾಲ್ಮೆಂಟು ಇವು ಭಾರ ಇರದೇ ಇರೋ ಕಾರಣದಿಂದ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಇವ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಈಗ ಸುಮಾರು ಹಾವೇರಿ ದಾವಣಗೆರೆಯಿಂದ ಪೇಷಂಟ್ ಬರ್ತಾವೆ, ಈ ಕಡೆ ರಾಯಚೂರು ಗುಲ್ಬರ್ಗ ಬೀದರ್ದಿಂದ ಪೇಷಂಟ್ ಬರ್ತಾರೆ. ಎಲ್ಲಿಂದನ ಬಂದರೂ ಪರವಾಗಿಲ್ಲ, ಅವ್ರಿಗೆ ಯಾರೂ ಹಣ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಹೋಗಬಾರ್ದು ಅನ್ನೋದೇ ಇವ್ರ ಉದ್ದೇಶ, ನಮ್ಮ ಡಾಕ್ಟ್ರುಗಳ ಉದ್ದೇಶ. ಆಯ್ತು. ಕೈ ಹಿಡಿ, ಕೈ ಹಿಡಿ, ಹೆಂಗಾಗತ್ತೆ?